ಸೊ ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಏನಪ್ಪ ಅಂದರೆ ಎಲ್ಲರಿಗೂ ಕೂಡ ಭೂಮಿ ಗ್ಯಾರಂಟಿ, ಅಂದರೆ ಅವರ ಆಸ್ತಿಗಳನ್ನು ಗ್ಯಾರಂಟಿಯಾಗಿ ಕಾಪಾಡಿಕೊಳ್ಳಿಕ್ಕೆ ಇದೊಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ನಾವು ಮಾಡಿದ್ದೇವೆ. ನಾವು ಮಾಡ್ತಾ ಇರೋಂಥ ವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ನವರು, ಮೋದಿ ಸಾಹೇಬರ ಸರ್ಕಾರ ನಮ್ಮ ಎಲ್ಲ ಅಧಿಕಾರಿಗಳನ್ನ ಕರೆದು ಇಡೀ ದೇಶದಲ್ಲೇ ಯಾರು ಕೂಡ ಇಂಥ ಒಂದು ದೊಡ್ಡ ಹೆಜ್ಜೆಗೆ ಹಾಕಿಲ್ಲ ಅಂಥೇಳಿ ಇವತ್ತು ನಮಗೆ ಶಬಾಷ್ಗಿರಿಯನ್ನು ಕೊಟ್ಟು ಇವತ್ತು ಶುಭ ಹಾರೈಸಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ಡಿಜಿಟಲೈಸೇಷನ್ಗೆ ಹೋಗಿದ್ದೀರಿ, ನೀವು ಒಳ್ಳೆ ಕೆಲಸ ಅಂಥೇಳಿ ನಮಗೆ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ಇದು ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಸಂತೋಷ. ಯಾರು ಇದಕ್ಕೆ ದುಡಿತಾ ಇರೋಂಥ ನಮ್ಮ BBMP, ಹಿಂದೆ BBMP ಏನಿತ್ತು, ಇವತ್ತು ಗ್ರೇಟರ್ ಬೆಂಗಳೂರು ಏನಿದೆ, ಆ ಎಲ್ಲ ಅಧಿಕಾರಿಗಳಿಗೆ ರಾಜ್ಯದ ಸಾರ್ವಜನಿಕರ ಪರವಾಗಿ, ಬೆಂಗಳೂರು ನಾಗರಿಕರ ಪರವಾಗಿ, ಸರ್ಕಾರದ ಪರವಾಗಿ ನಾನು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಪ್ಲ್ಯಾನ್ ಇಲ್ಲದೆ ಈ ಬಿ ಖಾತಾ ಅಂತ ಏನು ಕೊಟ್ಟಿತ್ತು ಅದಕ್ಕೆ ಮುಂದಕ್ಕೆ ಎಲ್ಲ ದಾಖಲೆಗಳನ್ನು ಎ ಖಾತಾ ಆಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ಹೊಸ ಅವಕಾಶವನ್ನು 100 ದಿನದಲ್ಲಿ ಮಾಡಿಕೊಡ್ಲಿಕ್ಕೆ ಈ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತಿಂದ 100 ದಿನದೊಳಗೆ ಅಂದರೆ 1ನೇ ತಾರೀಕಿಂದ ಇದು ಅಂದರೆ ನಮ್ಮ ಕನ್ನಡ ರಾಜ್ಯೋತ್ಸವ 1ನೇ ತಾರೀಕಿಂದ ಇದು ಪ್ರಾರಂಭ ಆಗ್ತದೆ. ಇದಕ್ಕೆ 500 ರೂಪಾಯಿ ಕಟ್ಕೊಂಡು ಎಲ್ಲರೂ ಕೂಡ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಒಂದೊಂದು ಕಾರ್ಪೊರೇಷನ್ಗೆ 2 ಜಾಗಗಳಲ್ಲಿ ಇದಕ್ಕೆ ಒಂದು ನಮ್ಮ ಕಚೇರಿಗಳನ್ನೇ ಓಪನ್ ಮಾಡಿ ಸಾರ್ವಜನಿಕರಿಗೆ ಯಾರಿಗೆ ಇದು ಆನ್ಲೈನಲ್ಲಿ ಹಾಕ್ಕೊಳ್ಳಿಕ್ಕೆ ಗೊತ್ತಿಲ್ಲ ಒಂದು ಹೆಲ್ಪ್ ಡೆಸ್ಕ್ನ ವ್ಯವಸ್ಥೆ ಮಾಡ್ತೀವಿ. ಮತ್ತು ನಮ್ಮ ಏನು ರೆಗ್ಯುಲರಾಗಿ ನಮ್ಮ ಕಾರ್ಪೊರೇಷನ್ ವತಿಯಿಂದ ಏನು ಕೆಲವು ಕಚೇರಿಗಳನ್ನು ಅದಕ್ಕೇನು ಕರಿತೀವಿ, ಬೆಂಗಳೂರು 1, ಅಲ್ಲೂ ಕೂಡ ಅವ್ರಿಗೆ ಮಾಹಿತಿಯನ್ನು ರಿಜಿಸ್ಟರ್ ಮಾಡಿಕೊಳ್ಳಿಕ್ಕೆ ಅಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ. ಯಾರು 1 ರೂಪಾಯಿ ಲಂಚ ಕೂಡ ಕೊಡಬಾರದು. 500 ರೂಪಾಯಿ ಮಾತ್ರ ಅಫಿಷಿಯಲ್ಗೆ ಫೀಸನ್ನು ಕಟ್ಟಬೇಕು ದಾಖಲೆಗೆ. ಮಿಕ್ಕಿದ ಅವ್ರ ದಾಖಲೆಗಳನ್ನು ಅವರು ಕೊಡಬೇಕು. ಇಲ್ಲ ಅಂದರೆ ನೀವು ಹೋಗಿ ನಮ್ಮ ಕಾರ್ಪೊರೇಷನ್ದು ಒಂದು ಕಾರ್ಪೊರೇಷನ್ಗೆ 2 ಕಡೆ ಏನು ಹೊಸ ಕಚೇರಿಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಸಹಾಯ ಮಾಡಲಿಕ್ಕೆ ಜಾಗವನ್ನು ನಾವು ಇಡ್ತಾ ಇದ್ದೀವಿ. ಅಲ್ಲಿ ಹೋಗಿ ನೀವೆಲ್ಲ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. 100 ದಿನದ ಮೇಲೆ ಏನಾದ್ರು ಹೋದರೆ ಬಹುಶಃ ಮುಂದಕ್ಕೆ ನಾವು ಆ ಬೆಲೆಗಳನ್ನು ಜಾಸ್ತಿ ಮಾಡೋಂಥ ಒಂದು ಅವಕಾಶ ಇದೆ. ಈಗ ಸದ್ಯಕ್ಕೆ ನಿಮ್ಮ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ 2,000 ಚದರ ಮೀಟ್ರ್ವರೆಗೂ ಕೂಡ 2,000 ಚದರ ಮೀಟ್ರ್ವರೆಗೂ ಕೂಡ ಈ ಅವಕಾಶ ಇದೆ. ಅದಾದ ಮೇಲೆ ಬೇರೆ ದೊಡ್ಡವ್ರಿಗೆ ಈ ಅವಕಾಶ ಇಲ್ಲ. ಮೇಲಾಯಿತು ಅಂದರೆ ಅದು ಕ್ಯಾಟ್ ಡ್ರಾಯಿಂಗು ಮತ್ತೊಂದೆಲ್ಲ ಕೂಡ ನಾವು ದಾಖಲೆಗಳನ್ನು ನಾವು ಪಡ್ಕೊಳ್ಬೇಕಾಗ್ತದೆ. ಸೊ ಇಲ್ಲಿ ಅವ್ರಿಗೇನಪ್ಪ ಅಂತಂದರೆ 5% ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಜಾಗದಲ್ಲಿ ಅದನ್ನು ಅವರು ಫೀಸಾಗಿ ಕಟ್ಟಬೇಕಾಗ್ತದೆ. ಇದನ್ನೆಲ್ಲ ಪರಿವರ್ತನೆ ಮಾಡಲಿಕ್ಕೆ, ಯಾಕೆಂದರೆ ನಾವೆಲ್ಲರೂ ಕೂಡ ಮುಂದಕ್ಕೆ ಇದನ್ನು ಕಟ್ಕೊಂಡ ತಕ್ಷಣ ನಾವೆಲ್ಲರಿಗೂ ಕೂಡ ಕರೆಂಟು, ನೀರು, ಬೇಸಿಕ್ ಫೆಸಿಲಿಟೀಸು, ಡ್ರೈನೇಜ್ಗಳು, ರಸ್ತೆಗಳು ಎಲ್ಲದಕ್ಕೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ನಾವು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಬರೀ 5% ಮಾತ್ರ ಗೈಡೆನ್ಸ್ ವ್ಯಾಲ್ಯೂನ ನಾವು ಫಿಕ್ಸ್ ಮಾಡಿದ್ದೀವಿ. ಇದು ಅವರೆಲ್ಲ ಪ್ರಾಪರ್ಟಿಗಳಾಗಿ ಏಕಾತ ಕಾರ್ಪೊರೇಷನ್ ಆಸ್ತಿಗಳಾಗಿ ರೆವಿನ್ಯೂ ದಾಖಲೆಗಳಿಂದ ಅದು ಕಾರ್ಪೊರೇಷನ್ ದಾಖಲೆ ಆಗಿ ಗ್ರೇಟರ್ ಬೆಂಗಳೂರು ದಾಖಲೆ ಆಗಿ ಪರಿವರ್ತನೆ ಆಗ್ತದೆ. ಸೊ ಯಾರು ಬೇಕಾದ್ರೂ ಮುಂದಕ್ಕೆ ಅವ್ರ ಆಸ್ತಿ ಮೌಲ್ಯಗಳು ಕೂಡ ಜಾಸ್ತಿ ಆಗ್ತದೆ. ಆಸ್ತಿ ದಾಖಲೆಗಳಿಗೆ ಒಂದು ಹೊಸ ವಿಶೇಷವಾದಂಥ ಗೌರವ ಸಿಗ್ತದೆ. ಮುಂದಕ್ಕೆ ಯಾರೇ ಮಾರಬೇಕಾದ್ರೂ ಕೂಡ ಅವ್ರ ಆಸ್ತಿಗಳಿಗೆ ಒಳ್ಳೆ ಬೆಲೆ ಕೂಡ ಬರ್ತದೆ. ಅದಕ್ಕೆ ನೀವು ಬರೀ 5% ಮಾತ್ರ ನೀವು ಕೊಟ್ಟು ರೆಗ್ಯುಲೈಸ್ ಮಾಡಿಕೊಂಡು ನೀವು ಎ ಖಾತಾ ಪಡ್ಕೊಳ್ಳೋಕ್ಕೆ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ತಾ ಇದ್ದೀವಿ. ಇದು OC CC ವಿಚಾರಕ್ಕೆ ಇದು ಸಂಬಂಧ ಇಲ್ಲ.
ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದೇ ಬೇರೆ ವ್ಯವಸ್ಥೆ, ಇದೇ ಬೇರೆ ವ್ಯವಸ್ಥೆ. ಇದು ಬಿ ಖಾತಾ ಮಾಲೀಕರಿಗೆ ಕಟ್ಟಡ ಯೋಜನೆ ಅನುಮೋದನೆ ಈಗ ಸದ್ಯಕ್ಕೆ ಸಿಗುವುದಿಲ್ಲ, ಈಗಾಗಲೇ ಇಲ್ಲ. ಸೊ ಅದಕ್ಕೆ ನಾವು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಬೆಂಗಳೂರು ನಗರದ 15 ಲಕ್ಷ ಜನರಿಗೆ ಅನುಕೂಲ ಆಗ್ತದೆ ಅನ್ನೋದು ನಮಗೆ ಮಾಹಿತಿ ಇದೆ. ಕೆಲವ್ರಿಗೆ ಅನೇಕ ಒತ್ತಡಗಳಲ್ಲಿ ನಾಗರಿಕರಿಗೆ ಇದನ್ನು ಹಣ ತಗೋಕೋಬೇಕಾದ್ರೆ, ಬ್ಯಾಂಕ್ ತೆಗೆದುಕೊಳ್ಬೇಕಾದ್ರೆ ಯಾವ ಬ್ಯಾಂಕ್ ಅವರು ಸಹಕಾರ ಕೊಡ್ತಾಯಿಲ್ಲ. ನಾವು ಬ್ಯಾಂಕ್ ಅವ್ರಿಗೂ ಕೂಡ ಮಾತಾಡಿದ್ದೇವೆ. ಅವರು ಕೂಡ ಅಫಿಷಿಯಲ್ ದಾಖಲೆ ಕರೆಕ್ಟಾಗಿದ್ದರೆ ಮಾತ್ರ ನಾವು ನಾಗರಿಕರಿಗೆ ನಾವು ಸಹಾಯ ಮಾಡ್ತೀವಿ, ಇಲ್ಲ ಮಾಡೋದಿಲ್ಲ ಅನ್ನೋದು ಕೂಡ ಅವರು ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಅವರೆಲ್ಲರೂ ಕೂಡ ನಮ್ಮ ಬೆಂಗಳೂರು ನಗರದ ಪಾಲಿಕೆಗಳಿಂದ ನಾವು ಅನಿಯಂತ್ರಿತ ಮತ್ತು ಅನಧಿಕೃತ ಮಾರಾಟ ಮತ್ತು ಅಕ್ರಮ ಆಸ್ತಿಗಳಿಗೆ ಸ್ಪಿಸ್ಟಿಸ್ ಅವರೇನು ಮಾಡ್ತಾಯಿದ್ರು ಅದನ್ನು ಮುಂದಕ್ಕೆ ಸಾಧ್ಯ ಮಾಡಬಾರ್ದು, ಮಿಸ್ಯೂಸ್ ಮಾಡಬಾರ್ದು, ಬೋಗಸ್ ಡಾಕ್ಯುಮೆಂಟೇಷನ್ ಕ್ರಿಯೇಟ್ ಮಾಡಿ ರಿಜಿಸ್ಟರ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ.